ತಮಿಳುನಾಡಿಗೆ ನೀರು ಬಿಡುವ ಆದೇಶಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಮಲ್ಲೇಶ್ವರಂನಲ್ಲಿ ಕರವೇ ಶಿವರಾಮೇಗೌಡ ನೇತೃತ್ವದ ಮಳೆ ಇಲ್ಲ, ಇವಾಗ ಬರ ಇದೆ. ಮಳೆ ಹೋದ್ರೆ ಇಷ್ಟು ವರ್ಷ ಬಿಡ್ತೀವಿ ನಾವು ಕೇಳ್ತಿದ್ವಾ? ಇವಾಗ ನೀರಿಲ್ಲ. ನಗರ ಮೈಸೂರು ಚಾಮರಾಜನಗರ ನೀವೇನಾದ್ರು ಪರಿಶೀಲನೆ ಮಾಡಬೇಕು. ನಿಮ್ಮ ಕೈಲಿ ಸಾಲ ಮನ್ನಾ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ರೈತರಿಗೆ ಪರಿಹಾರ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ನೀವೇನು ಸರ್ ಮಾಡ್ತೀರಾ? ಆನಾ ಕಾರಿಡಾರ್ ಕದ್ದು ಮುಚ್ಚಿ ನೀರು ಬಿಡಲು ಹೊರಟುವ ಸರ್ಕಾರ ಕಾರಣಕ್ಕೂ ಕೂಡ ನೀರನ್ನ ಬಿಡಬಾರದು ಅಂತ ಹೇಳಿ ಮೈಸೂರಿನಲ್ಲಿ ಈಗ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಮೈಸೂರಿನ ಸಯಾಜಿರಾವ್ ರಸ್ತೆ ಏನಿದೆ ಕಾಡಾ ಕಚೇರಿಯ ಸಮೀಪ ಓಕೆ ನೀರನ್ನ ಬಿಡಬಾರದು ಅಂತ ಹೇಳಿ ಮೈಸೂರಿನಲ್ಲಿ ಈಗ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಮೈಸೂರಿನ ಸಯಾಜಿರಾವ್ ರಸ್ತೆ ಏನಿದೆ ಕಾಡಾ ಕಚೇರಿಯ ಸಮೀಪ ಕಾರ್ಪೊರೇಷನ್ ವೃತ್ತ ಏನಿದೆ, ಈ ಒಂದು ವೃತ್ತದ ಬಳಿ ರಸ್ತೆಯಲ್ಲ ಮಲಗಿ ಈಗ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ CWRC ಏನಿದೆ ಈ ಒಂದು ಆದೇಶವನ್ನ ಪಾಲನೆ ಮಾಡಬಾರದು. ಒಂದು ವೇಳೆ ಪಾಲನೆಯನ್ನು ಮಾಡಿದ್ರೆ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗತ್ತೆ ಹೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಆಕ್ರೋಶವನ್ನು ವ್ಯಕ್ತಪಡಿಸಿ ರಸ್ತೆಯಲ್ಲೇ ಮಲಗಿ ಈಗ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನು ಕೂಗಿ ಪ್ರತಿಭಟಿಸ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಬಹಳ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ತಮಿಳುನಾಡಿಗೆ ನೀರನ್ನ ಬಿಡ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಮಾಡಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಉಗ್ರವಾದಂತಹ ರೀತಿಯಲ್ಲಿ ಪ್ರತಿಭಟಿಸಬೇಕಾಗತ್ತೆ. ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಈ ಒಂದು ಏನು ರಸ್ತೆ ತಡೆಯಿಂದಾಗಿ ಅಂದ್ರೆ ರೈತರು ಏನು ರಸ್ತೆಯಲ್ಲೇ ಮಲಗಿ ಪ್ರತಿಭಟಿಸ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಸಯಾಜಿರಾವ್ ರಸ್ತೆಯ ಒಂದು ವಾಹನ ದಟ್ಟಣೆ ಹೆಚ್ಚಾಗಿದೆ. ವಾಹನ ದಟ್ಟಣೆ ಹೆಚ್ಚಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಂಚಾರವು ಕೂಡ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೀವಿ. ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗೋದ್ರ ಜೊತೆಗೆ ಇಲ್ಲಿ ರೈತರು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಈಗಾಗಲೇ ಕಬಿನಿ ಜಲಾಶಯ ಇರ್ಬೋದು, KRS ಜಲಾಶಯ ಇರ್ಬೋದು, ಇಲ್ಲಿ ಈ ಭಾಗಗಳಲ್ಲಿ ನೀರಿನ ಸಮಸ್ಯೆ ಇರತಕ್ಕಂಥದ್ದು. ನೀರಿಲ್ಲದೆ ಇದ್ರೂ ಕೂಡ ಈ ಒಂದು ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನು ಬಿಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನು ಬಿಡ್ತಕ್ಕಂಥ ಕೆಲಸ ಮಾಡಬಾರದು ಅಂತ ಹೇಳಿ ರಸ್ತೆಯಲ್ಲೇ ಉರುಳು ಸೇವೆಯನ್ನು ಮಾಡ್ತಾ ಇರತಕ್ಕಂಥ ರೈತರನ್ನ ನಾವು ಗಮನಿಸಬಹುದು. ಈಗಾಗಲೇ ಕೆರೆಕಟ್ಟೆಗಳಲ್ಲಿ ನೀರಿಲ್ಲದೆ ರೈತರು ಪರದಾಡ್ತಾ ಇದ್ದಾರೆ. ಜನಜಾನುವಾರುಗಳಿಗೆ ನೀರಿಲ್ದಂಗೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನು ಬಿಡಬಾರದು ಅಂತ ಹೇಳಿ ರೈತರು ಪ್ರತಿಭಟನೆಗೆ ಇಳಿದಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಈಗ ಮೈಸೂರಿನ ಸಯಾಜಿರಾವ್ ರಸ್ತೆ ಅಂದ್ರೆ ಕಾರ್ಪೊರೇಷನ್ ಆಫೀಸ್ ಜೊತೆಗೆ ಕಾಡಾ ಕಚೇರಿಯ ವೃತ್ತ ಏನಿದೆ, ಈ ಒಂದು ವೃತ್ತದ ಬಳಿ ರೈತರು ರಸ್ತೆಯಲ್ಲಿ ಮಲಗಿ ಉರುಳು ಸೇವೆ ಮಾಡುವ ಮುಖಾಂತರ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ.